ಆತ್ಮೀಯರೇ, ಕಳೆದ ಸಂಚಿಕೆಯಲ್ಲಿ ನಾನು ಧ್ಯಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಇವತ್ತು ನಾನು ಬಿಗಿನರ್ಸ್ಗೆ ತುಂಬ ಸುಲಭವಾಗಿ ಧ್ಯಾನವನ್ನು ಹೇಗೆ ಶುರು ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ನಿರಂತರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಧುಶ್ರೀ HR ವಸಂತ. ನಾನು ಕೊಡ್ತಾ ಇರೋ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಆತ್ಮೀಯರೇ, ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ ಧ್ಯಾನ ಮಾಡೋಣ. ಧ್ಯಾನ ಅಂದರೆ ನಿನ್ನೆ ನಾಳೆಗಳ ಮರೆಸಿ ಈ ಕ್ಷಣವನ್ನು ಅನುಭವಿಸ್ತಕ್ಕಂಥ ಒಂದು ಸುಂದರವಾದ ಪ್ರಕ್ರಿಯೆ ಈ ಧ್ಯಾನ. ಇಂಥ ಒಂದು ಅದ್ಭುತವಾದ ಅನುಭವ ಧ್ಯಾನ ಮಾಡೋರಿಗೆ ಗೊತ್ತು, ಆ ಸುಖ ಏನು ಅಂತ. ಏನಾದರೂ ಒಂದು ಸ್ವಾದಿಷ್ಟಕರವಾದ ಆಹಾರವನ್ನು ಸೇವಿಸಿ ಅದು ಹೀಗಿತ್ತು ಅಂತ ಹೇಳೋದಕ್ಕಿಂತ ಅದನ್ನು ತಿಂದು ಅದನ್ನು ಅನುಭವಿಸೋದು ಬಹಳ ಮುಖ್ಯ ಆಗಿರುತ್ತೆ. ಬನ್ನಿ, ಪ್ರಾಕ್ಟಿಕಲ್ ಆಗಿ ಆ ಧ್ಯಾನವನ್ನು ಅನುಭವಿಸೋಣ. ಧ್ಯಾನ ಅಂದರೆ ನೀವು ಒಂದು ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಳ್ಬೇಕು. ನಿಮಗಾಗಿ ಒಂದು 10 ನಿಮಿಷನಾದರೂ ಇಟ್ಕೊಳ್ಳಿ. ದಿನದಲ್ಲಿ ಸಾಧ್ಯವಾದರೆ 10 ನಿಮಿಷ ಇಟ್ಕೊಳ್ಳಿ. ಇನ್ನೂ ಸಾಧ್ಯವಾದರೆ ಒಂದು 20 ನಿಮಿಷ ಪ್ರತಿನಿತ್ಯ ಧ್ಯಾನ ಮಾಡ್ತಾ ಬಂದರೆ ಅದರ ಅನುಭವನೇ ನಿಮಗೆ ಹೇಳ್ಕೊಡುತ್ತೆ. ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆ, ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆ, ನಿಮ್ಮ ಮನಸ್ಸಿನಲ್ಲಿ ಆಗ್ತಕ್ಕಂಥ ಬದಲಾವಣೆ ಎಲ್ಲವೂ ನಿಮಗೆ ಬೆನಿಫಿಟ್ ಏನು ಅಂತ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದರೆ, ಧ್ಯಾನದಲ್ಲಿ ನಮಗೆ ಇದೇ ಭಂಗಿಯಲ್ಲಿ ಕೂತ್ಕೊಳ್ಬೇಕು, ಹೀಗೆ ಕೂತ್ಕೊಳ್ಬೇಕು, ಇಂಥ ಸಮಯದಲ್ಲೇ ಧ್ಯಾನ ಮಾಡಬೇಕು ಅಂತ ಏನಿಲ್ಲ. ಪ್ರಾತಃ ಕಾಲದಲ್ಲಿ ಧ್ಯಾನ ಮಾಡೋದ್ರಿಂದ ಅದರ ಅನುಕೂಲ ಜಾಸ್ತಿ ಇರುತ್ತೆ. ಒಂದು ವೇಳೆ ನಿಮ್ಗೆ ಅದಾಗಲಿಲ್ಲ ಅಂತಂದರೆ ನೀವು ಯಾವ ಸಮಯದಲ್ಲೂ ಬೇಕಾದರೂ ಧ್ಯಾನ ಮಾಡ್ಬೋದು. ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಅವಾಗೆಲ್ಲ ನೀವು ಧ್ಯಾನ ಮಾಡ್ಬೋದು. ಕೆಲವರು ಕೆಲಸ ಮಾಡ್ತಾನೂ ಕೂಡ ಧ್ಯಾನ ಮಾಡ್ತಾ ಇರ್ತಾರೆ, ಅಂಥ ಯೋಗಿಗಳು ಇದ್ದಾರೆ. ಬನ್ನಿ, ನೀವು ಧ್ಯಾನಕ್ಕಾಗಿ ಒಂದು 10 ನಿಮಿಷ 20 ನಿಮಿಷ ಟೈಮ್ನ ಎತ್ತಿಡಿ. ನಿಮಗೆ ಯಾಕಂದರೆ ಶುರುವಲ್ಲಿ ಎಲ್ಲರಿಗೂ 20 ನಿಮಿಷ 10 ನಿಮಿಷ ಕೂತ್ಕೊಳ್ಳೋಕ್ಕಾಗದೇ ಇರ್ಬೋದು. ಅಟ್ಲೀಸ್ಟ್ ಒಂದು 5 ನಿಮಿಷ ಪ್ರಯತ್ನ ಮಾಡಿ. ಆ 5 ನಿಮಿಷ ನಿಮ್ಮನ್ನು ಅರ್ಧ ಗಂಟೆವರೆಗೂ ಕರ್ಕೊಂಡು ಹೋಗುತ್ತೆ. ಅಷ್ಟು ಶಕ್ತಿ ಇದೆ ಈ ಧ್ಯಾನಕ್ಕೆ. ಧ್ಯಾನ ಇನ್ನೊಂದು ವಿಚಾರ ಏನಂತಂದರೆ, ಧ್ಯಾನ ಅಂದರೆ ಒಂದು ಕಠಿಣ ತಪಸ್ಸು, ಅದಕ್ಕೆ ಹೀಗೆ ಇಂಥ ಭಂಗಿಯಲ್ಲೇ ಕೂತ್ಕೊಳ್ಬೇಕು ಹೀಗೆ ಏನಿಲ್ಲ. ಯಾರು ಬೇಕಾದರೂ ಧ್ಯಾನ ಮಾಡ್ಬೋದು. ಧ್ಯಾನಕ್ಕೆ ಜಾತಿ, ಧರ್ಮ, ವಯಸ್ಸು ಯಾವುದೂ ಇಲ್ಲ. ಭಾಷೆ, ಜಾತಿ, ಧರ್ಮ, ಭಾಷೆ, ವಯಸ್ಸು ಯಾವುದೂ ಇಲ್ಲ. ಯಾವ ವಯಸ್ಸಲ್ಲಿ ಬೇಕಾದರೂ ಮಾಡ್ಬೋದು, ಯಾವ ಜಾತಿಯವ್ರು ಬೇಕಾದರೂ ಮಾಡ್ಬೋದು, ಯಾವ ಧರ್ಮದವ್ರು ಬೇಕಾದರೂ ಮಾಡ್ಬೋದು, ಯಾವ ಸಮಯದಲ್ಲಿ ಬೇಕಾದರೂ ಮಾಡಬಹುದು. ಧ್ಯಾನ ಅಂದರೆ ನಿನ್ನೆ ನಾಳೆಗಳನ್ನು ಬಿಟ್ಟು ಈ ಕ್ಷಣವನ್ನು ಅನುಭವಿಸೋದು, ಆನಂದಿಸೋದು ಅಂತ. ಆಮೇಲೆ ಭಂಗಿ ಇಲ್ಲ, ಧ್ಯಾನಕ್ಕೆ ಭಂಗಿ ಇಲ್ಲ. ಕೆಲವರಿಗೆ ಕೆಳಗಡೆ, ವಯಸ್ಸಾದವರು ಪಾಪ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಜಾಸ್ತಿ ಕೂತ್ಕೊಳ್ಳೋಕ್ಕಾಗಲ್ಲ, ಕೆಳಗಡೆ ಕೆಲವರು ಕೂತ್ಕೊಳ್ಳೋಕ್ಕೆ ಆಗಲ್ಲ. ಅಂಥವ್ರಿಗೆ ಆರಾಮಾಗಿ ಚೇರ್ ಮೇಲೆ ಕೂತ್ಕೊಳ್ಳಿ, ಹೊರಗೆ ಕೂತ್ಕೊಳ್ಳಿ, ಕೆಳಗೆ ಕಾಲು ಬಿಟ್ಟು ಕೂತ್ಕೊಳ್ಳಿ ಚೇರಲ್ಲಿ. ಮತ್ತು ಸೋಫಾ ಮೇಲೆ ಕೂತ್ಕೊಳ್ಬಹುದು, ಬೆಡ್ ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬಹುದು, ಗೋಡೆಯನ್ನು ಹೊರಗೆ ಕೂತ್ಕೊಂಡು ಧ್ಯಾನ ಮಾಡಬಹುದು. ಈಗ ನೆಲದ ಮೇಲೆ ಯಾರೆಲ್ಲ ಕೂತ್ಕೊಳ್ತಿರೋ ಅವರು ಬರೀ ನೆಲದಲ್ಲಿ ಕೂತ್ಕೊಳ್ಬೇಡಿ, ಒಂದು ಜಮಖಾನ ಅಥವಾ ಬೆಡ್ಶೀಟ್ನ ಹಾಸ್ಕೊಂಡು ಕೂತ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ ಕೇಳಿ. ಎಲ್ಲಿ ಹೇಗೆ ಬೇಕಾದರೂ ಕೂತ್ಕೊಂಡು ಧ್ಯಾನ ಮಾಡ್ಬೋದು, ಮರಿಬೇಡಿ. ಪ್ರತಿನಿತ್ಯ ಒಂದು 5 ನಿಮಿಷದಿಂದ 10 ನಿಮಿಷ ಮಾಡ್ಕೊಳ್ಳಿ. 10 ನಿಮಿಷದಿಂದ 20 ನಿಮಿಷದವರೆಗೂ ಹೋಗ್ಬೋದು. 20 ನಿಮಿಷದಿಂದ ಅರ್ಧ ಗಂಟೆವರೆಗೂ ನಿಮಗೆ ಧ್ಯಾನ ಮಾಡೋ ಸಾಮರ್ಥ್ಯ ಖಂಡಿತ ನಿಮ್ದಾಗತ್ತೆ ಅಂತ ಹೇಳ್ತಾ ಶುರು ಮಾಡೋಣ. ನೆಲದ ಮೇಲೆ ಕೂತ್ಕೊಳ್ಳೋರು ಆರಾಮಾಗಿ ಸುಖಾಸನದಲ್ಲಿ ಕೂತ್ಕೊಳ್ಳಿ. ಚೇರ್ ಮೇಲೆ ಕೂತ್ಕೊಳ್ಳೋರು ಆರಾಮಾಗಿ ಕಾಲು ಕೆಳಗೆ ಬಿಟ್ಟು ಕೂತ್ಕೊಳ್ಳಿ. ಸೋಫಾ ಮೇಲೆ ಕೂತ್ಕೊಳ್ಳೋರು ಅಷ್ಟೇ ಆರಾಮಾಗಿ ಕಾಲು ಕೆಳಗೆ ಬಿಟ್ಟು ಕೂತ್ಕೊಳ್ಳಿ. ಬೆಡ್ ಮೇಲೂ ಕೂತ್ಕೊಳ್ಬೇಕಾದವರು ಕಾಲು ಕೆಳಗೆ ಬಿಟ್ಕೊಂಡು ಕೂತ್ಕೊಳ್ಳಿ. ನೀವು ಗೋಡೆಗೆ ಹೊರ್ಕೋಬೇಕು ಅಂತ ಅನ್ನೋರು ಗೋಡೆಗೆ ಹೊರ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ. ಹೇಗೆ ಬೇಕಾದರೂ ಕೂತ್ಕೊಂಡು ಧ್ಯಾನ ಮಾಡಬಹುದು. ಓಕೆನಾ? ಈಗ ಶುರು ಮಾಡೋಣ. ನೀವು ಕೂತ್ಕೊಳ್ಳೋಕ್ಕೂ ಮುಂಚೆ ಒಂದು ಪ್ರಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ. ಹಾಗೆ ಕೈಯನ್ನು ಮೇಲ್ಮುಖವಾಗಿ, ನಿಮ್ಮ ಅಂಗೈ ಮೇಲ್ಮುಖವಾಗಿರಲಿ, ತೊಡೆ ಮೇಲೆ ಇಟ್ಕೊಂಡು ದೀರ್ಘವಾದ ಉಸಿರನ್ನು ಒಳಗೆಳೆದುಕೊಳ್ಳಿ. ನಿಮ್ಮ ಉಸಿರಾಟದ ಪ್ರಕ್ರಿಯೆ ಕಡೆ ಆದಷ್ಟು ಗಮನ ಹರಿಸಿ. ಮುಖದಲ್ಲಿ ಮಂದಹಾಸ ಇರಲಿ, ಕಣ್ಣುಗಳು ಮುಚ್ಚಿರಲಿ.
ಒಂದು ಸುದೀರ್ಘವಾದ ಉಸಿರನ್ನು ತಗೊಳ್ಳಿ. ನಿಮಗೆ ಹೊರಗಡೆ ಏನಾದರೂ ಡಿಸ್ಟರ್ಬ್ ಆಗ್ತಿದೆ ಅಂದರೆ ಒಂದು ಇಯರ್ಫೋನ್ ಹಾಕ್ಕೊಂಡು ಮ್ಯೂಸಿಕ್ ಕೇಳ್ತಾ ಧ್ಯಾನ ಮಾಡಬಹುದು. ಇಲ್ಲದಿದ್ದರೆ ನಿಮಗೆ ಯಾವುದೇ ಹೊರಗಿನ ಶಬ್ದಗಳಿರಲಿ ಏನಿದ್ರೂ ನಾನು ಆರಾಮಾಗಿ ಕೂತ್ಕೊಂಡು ಧ್ಯಾನ ಮಾಡ್ತೀನಿ ಅನ್ನೋರು ಕೂಡ ಧ್ಯಾನವನ್ನು ಮಾಡಬಹುದು. ಉಸಿರಾಟದ ಕ್ರಿಯೆ ಕಡೆ ಗಮನ ಹರಿಸಿ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. 4 ಸೆಕೆಂಡು ಹಾಗೆ ಹಿಡಿದಿಟ್ಕೊಳ್ಳಿ. ನಿಧಾನವಾಗಿ ಹೊಟ್ಟೆಯನ್ನು ಒಳಗೆಳೆದುಕೊಳ್ಳುತ್ತಾ ಉಸಿರನ್ನು ಮೂಗಿನ ಮೂಲಕ ಹೊರಹಾಕಿ ಹಾಗೆ ಶರೀರವನ್ನು ಸಡಿಲಬಿಡಿ. ಬೆನ್ನು ಮೂಳೆ ನೇರವಾಗಿರಲಿ, ಶರೀರವನ್ನು ಸಡಿಲಬಿಡಿ. ಧ್ಯಾನದ ಪ್ರಕ್ರಿಯೆ ಏನು ಅಂದರೆ ಬೆನ್ನು ಮೂಳೆ ನೇರವಾಗಿರಬೇಕು, ಶರೀರವನ್ನು ಫುಲ್ಲು ಎಲ್ಲ ಕಾಲಿಂದ ತಲೆವರೆಗೂ ಸಡಿಲವಾಗಿರಬೇಕು, ರಿಲ್ಯಾಕ್ಸ್ ಆಗಿರಬೇಕು, ಆರಾಮದಾಯಕವಾಗಿ ಕೂತ್ಕೊಂಡಿರಬೇಕು. ಈ ಧ್ಯಾನ ಮಾಡೋದು ಮನಸ್ಸಿಗೆ ಶಾಂತಿ ಕೊಡೋದಕ್ಕೆ, ವಿಶ್ರಾಂತಿ ಕೊಡೋದಕ್ಕೆ, ಒಳ್ಳೆಯ ಪೌಷ್ಟಿಕ ಆಹಾರವನ್ನು ಕೊಡೋದಕ್ಕೆ, ಮತ್ತು ಮನಸ್ಸಲ್ಲಿರ್ತಕ್ಕಂಥ ಕಲ್ಮಶವನ್ನು ಹೊರಹಾಕಿ ಮನಸ್ಸನ್ನು ನಿರ್ಮಲವಾಗಿಸೋದಕ್ಕೆ, ತಿಳಿಯಾಗಿಸೋದಕ್ಕೆ ಧ್ಯಾನ ಮಾಡ್ತಾ ಇರೋ ಉದ್ದೇಶ. ಅದರಿಂದ ನೀವು ಎಲ್ಲವನ್ನೂ ರಿಲ್ಯಾಕ್ಸ್ ಮಾಡೋದ್ರ ಮುಖಾಂತರ ನಿಮ್ಮ ಧ್ಯಾನವನ್ನು ಶುರು ಮಾಡಿ. ಎಲ್ಲದಕ್ಕೂ ಒಂದು ರಿಲ್ಯಾಕ್ಸ್, ವಿಶ್ರಾಂತಿ ಸಿಗಬೇಕು. ಶರೀರ ಹಾಗೂ ಮನಸ್ಸನ್ನು ಒಂದು ಕಡೆ ಕೂರಿಸಿ ಅದಕ್ಕೆ ರಿಲ್ಯಾಕ್ಸ್ ಮಾಡೋದಕ್ಕೋಸ್ಕರ, ವಿಶ್ರಾಂತಿ ಕೊಡೋದಕ್ಕೋಸ್ಕರ ಈ ಧ್ಯಾನವನ್ನು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಉದ್ದೇಶ ನಿಮ್ಮದಾಗಿರಲಿ. ದೀರ್ಘವಾಗಿ ಉಸಿರನ್ನು ಎಳೆದುಕೊಳ್ಳಿ. 4 ಸೆಕೆಂಡ್ ಅದನ್ನು ಹಿಡಿದಿಟ್ಕೊಳ್ಳಿ. ಮತ್ತೆ ಹೊಟ್ಟೆಯನ್ನು ಒಳಗೆಳೆದುಕೊಳ್ಳುತ್ತಾ ಉಸಿರನ್ನು ನಿಧಾನವಾಗಿ ಹೊರಹಾಕಿ ಇಡೀ ಶರೀರವನ್ನು ಸಡಿಲಗೊಳಿಸಿ. ನಿಮ್ಮ ಉಸಿರಾಟದ ಕಡೆ ನಿಮ್ಮ ಮನಸ್ಸು ಇರಲಿ. ಮನಸ್ಸಿನಲ್ಲಿ ಶುರುವಾದಾಗ ಬೇಕಾದ್ದೆಲ್ಲ ಬರುತ್ತೆ ಆಲೋಚನೆಗಳು. ಧ್ಯಾನ ಶುರು ಮಾಡಬೇಕಾದ್ರೆ ಆಲೋಚನೆಗಳು ಬರುತ್ತೆ, ಮೈಯಲ್ಲಿ ಒಂದು ಏನೋ ತುರಿಸುತ್ತೆ, ಗಮನ ಆ ಕಡೆ ಈ ಕಡೆ ಹೋಗುತ್ತೆ. ತೊಂದರೆ ಇಲ್ಲ, ಯಾವ ಗಮನ ಎಲ್ಲಿ ಬೇಕಾದರೂ ಹೋಗಲಿ, ನಿಮ್ಮ ಮನಸ್ಸು ಎಲ್ಲಿ ಬೇಕಾದರೂ ಹುಚ್ಚುಕುದ್ರೆ ಥರ ಹೋಗಲಿ, ನಿಧಾನವಾಗಿ ಅದಕ್ಕೊಂದು ಕಡಿವಾಣ ಹಾಕೋ ಪ್ರಯತ್ನ ಧ್ಯಾನದಿಂದ ಆಗ್ತಾ ಇದೆ. ಕಡಿವಾಣ ಹಾಕೋದು ಬೇಡ, ಅದನ್ನು ಫ್ರೀ ಆಗಿಬಿಡಿ. ಮನಸ್ಸು ಫ್ರೀ ಆಗಿರಬೇಕು, ವಿಶ್ರಾಂತಿಯಿಂದ ಇರಬೇಕು. ನಮ್ಮ ಮನಸ್ಸು ದೇಹ ಎರಡು ವಿಶ್ರಾಂತಿ ತಗೊಳ್ಳೋಕ್ಕೋಸ್ಕರನೇ ಈ ಧ್ಯಾನ ಮಾಡ್ತಾ ಇರೋದ್ರಿಂದ ಆರಾಮಾಗಿ ಕೂತ್ಕೊಳ್ಳಿ. ಮುಖದಲ್ಲಿ ಮಂದಹಾಸ ಇರಲಿ. ಎಷ್ಟೇ ಬೇಡದ ಆಲೋಚನೆ ಬರಲಿ, ಎಷ್ಟೇ ನೋವಿರಲಿ, ಎಷ್ಟೇ ದುಃಖ ಇರಲಿ, ಮುಖದಲ್ಲಿ ಒಂದು ಮಂದಹಾಸ ಇರಲಿ, ಕಣ್ಣುಗಳು ಮುಚ್ಚಿರಲಿ, ಬೆನ್ನು ಮೂಳೆ ನೇರವಾಗಿರಲಿ, ಶರೀರ ಸಡಿಲವಾಗಿರಲಿ. ನಿಧಾನವಾಗಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೂಗಿನಿಂದ ಉಸಿರನ್ನು ಹೊರಹಾಕಿ. ನಿಮ್ಮ ತಲೆಯ ಕಡೆಗೆ ಬನ್ನಿ. ತಲೆಯ ಕೂದಲನ್ನು ಗಮನಿಸಿ. ಕಣ್ಣು ಮುಚ್ಚೇ ಇರಲಿ, ಮುಖದಲ್ಲಿ ಮಂದಹಾಸ ಇರಲಿ. ತಲೆಯ ಕೂದಲಿನ ಪ್ರತಿಯೊಂದು ಕೂದಲಿಗೂ, ತಲೆಯ ಕೂದಲಿನ ಬುಡದಿಂದ ತುದಿಯವರೆಗೂ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಹಾಗೆ ನಿಮ್ಮ ತಲೆಯ ಚಿಪ್ಪಿಗೆ ಒಂದು ರಿಲ್ಯಾಕ್ಸ್ ಹೇಳಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಮತ್ತೆ ದೀರ್ಘವಾದ ಒಂದು ಉಸಿರನ್ನು ತೆಗೆದುಕೊಳ್ಳಿ. 4 ಸೆಕೆಂಡ್ ಹಾಗೆ ಉಸಿರನ್ನು ಹಿಡಿದಿಟ್ಟುಕೊಳ್ಳಿ. ನಿಮ್ಮ ಹೊಟ್ಟೆಯನ್ನು ಒಳಗೆಳೆದುಕೊಳ್ಳುತ್ತಾ ಉಸಿರನ್ನು ಹೊರಗೆ ಹಾಕಿ ಶರೀರವನ್ನು ಸಡಿಲಬಿಡಿ. ನಿಮ್ಮ ಸುತ್ತಲೂ ಗಾಳಿ ಇದೆ, ಗಾಳಿಯಲ್ಲಿ ನೀವು ತೇಲ್ತಾ ಇದ್ದೀರಾ. ನಿಮ್ಮ ಮನಸ್ಸು ಕೂಡ ಹಗುರವಾಗಿದೆ, ನಿಮ್ಮ ಶರೀರವು ಕೂಡ ಹಗುರವಾಗಿದೆ ಎಂದು ಭಾವಿಸಿ ಹಾಗೆ ನಿಮ್ಮ ತಲೆಯ ಮೆದುಳಿಗೆ ಬನ್ನಿ.
ಮೆದುಳನ್ನು ಚುರುಕುಗೊಳಿಸುತ್ತಿದೆ ಈ ಧ್ಯಾನ ಎಂದು ಭಾವಿಸಿ ಆ ಮೆದುಳಿಗೆ ಒಂದು ರಿಲ್ಯಾಕ್ಸ್ 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 ಅಂತ ಹೇಳಿ ರಿಲ್ಯಾಕ್ಸ್ ಮಾಡಿ ಶರೀರವನ್ನು ಸಡಿಲ ಬಿಡಿ. ತಲೆಯ ಮೆದುಳನ್ನು ಕೂಡ ಸಡಿಲಗೊಳಿಸುತ್ತಿದ್ದೀರಾ. ತಲೆಯಲ್ಲಿರ್ತಕ್ಕಂಥ ಬೇಡದ ಕೆಟ್ಟ ಆಲೋಚನೆಗಳನ್ನೆಲ್ಲ ಸ್ವಚ್ಛಗೊಳಿಸುತ್ತಿದ್ದೀರಾ ಎಂದು ಭಾವಿಸಿ ತಲೆಯೊಳಗಿರ್ತಕ್ಕಂಥ ಎಲ್ಲ ಕೆಟ್ಟ ಭಾವನೆಗಳು, ಎಲ್ಲ ಕೆಟ್ಟ ಆಲೋಚನೆಗಳು ಆಚೆ ಹೋಗ್ತಾ ಇದೆ. ಗಾಳಿಯಲ್ಲಿ ಅದು ತೂರಿ ಹೋಗ್ತಾ ಇದೆ. ನಿಮ್ಮ ಮೆದುಳು ಈಗ ಸ್ವಚ್ಛವಾಗಿದೆ, ನಿರ್ಮಲವಾಗಿದೆ. ನಿಮ್ಮ ಮೆದುಳಿನ ಭಾರ ಹಗುರವಾಗಿದೆ. ನಿಮ್ಮ ಮೆದುಳು ಭಾರ ಇಳಿದಿದೆ. ಮೆದುಳಿಗೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಎಂದು ಹೇಳುತ್ತಾ ನೀವು ಕೂಡ ರಿಲ್ಯಾಕ್ಸ್ ಮಾಡಿ ಶರೀರವನ್ನು ಸಡಿಲ ಬಿಡಿ. ಮತ್ತೊಂದು ಸುದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. 4 ಸೆಕೆಂಡ್ ಹಾಗೆ ಹಿಡಿದಿಟ್ಟುಕೊಳ್ಳಿ. ಹೊಟ್ಟೆಯನ್ನು ಒಳಗೆಳೆದುಕೊಳ್ಳುತ್ತಾ ನಿಧಾನವಾಗಿ ಉಸಿರನ್ನು ಹೊರ ಹಾಕುತ್ತಾ ಶರೀರವನ್ನು ಸಡಿಲಗೊಳಿಸಿ. ನಿಮ್ಮ ಮನಸ್ಸಿನ ಭಾರವೆಲ್ಲ ಇಳಿಸುತ್ತಾ ಇರುವ ಅನುಭವ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಗಲೀಜು, ಕೊಳೆ, ಕಲ್ಮಶವೆಲ್ಲ ಗಾಳಿಯಲ್ಲಿ ತೂರಿ ಹೋಗ್ತಾ ಇದೆ. ನಿಮ್ಮ ಮನಸ್ಸು ನಿರ್ಮಲವಾಗ್ತಾ ಇದೆ, ಪ್ರಶಾಂತವಾಗ್ತಾ ಇದೆ. ನಿಮ್ಮ ಮನಸ್ಸು ವಿಶಾಲವಾಗ್ತಾ ಇದೆ. ನಿಮ್ಮ ಮನಸ್ಸು ನೋವಿನಲ್ಲಿ ಸಂಕುಚಿತವಾಗಿದ್ದ ಮನಸ್ಸು ಈಗ ಉಲ್ಲಾಸದಿಂದ, ಉತ್ಸಾಹದಿಂದ ವಿಶಾಲವಾಗ್ತಾ ಇದೆ. ಅಂಥ ಮನಸ್ಸಿಗೆ, ಮುದ್ದು ಮನಸ್ಸಿಗೆ, ಮಗುವಿನಂತಹ ಮನಸ್ಸಿಗೆ ರಿಲ್ಯಾಕ್ಸ್ 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 ಅಂತ ಹೇಳಿ ಶರೀರವನ್ನು ಸಡಿಲ ಬಿಡಿ. ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸ್ತಾ ಇದ್ದೀರಾ ಎಂದು ಭಾವಿಸಿ ಮನಸ್ಸು ಗಾಳಿಯಲ್ಲಿ ತೇಲ್ತಾ ಇದೆ. ಮನಸ್ಸು ವಿಶಾಲವಾಗಿದೆ ಎಂದು ಭಾವಿಸುತ್ತಾ ಆ ಮನಸ್ಸಿಗೆ ಒಂದು ರಿಲ್ಯಾಕ್ಸ್ 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 ಅಂತ ಹೇಳಿ ಮತ್ತೊಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುವಾಗ ಹೊಟ್ಟೆಯನ್ನು ಉಬ್ಬಿಸಿ 4 ಸೆಕೆಂಡ್ ಉಸಿರನ್ನು ಹಾಗೆ ಹಿಡಿದಿಟ್ಟುಕೊಳ್ಳಿ. ಮತ್ತೆ ನಿಧಾನವಾಗಿ ಹೊಟ್ಟೆಯನ್ನು ಒಳಗೆಳೆದುಕೊಳ್ಳುತ್ತಾ ಉಸಿರನ್ನು ಮೂಗಿನ ಮೂಲಕ ಹೊರಹಾಕಿ ಶರೀರವನ್ನು ಸಡಿಲ ಬಿಡಿ. ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗ್ತಾ ಇದೆ. ಹಾಗೆ ನಿಮ್ಮ ಶರೀರದ ಎಲ್ಲ ಅಂಗಾಂಗಗಳು, ಕಣ್ಣು, ಮೂಗು, ಬಾಯಿ, ನಾಲಿಗೆ, ಹಲ್ಲುಗಳು, ಎಲ್ಲ ಶರೀರದ ಅಂಗಾಂಗಗಳು ಕೂಡ ರಿಲ್ಯಾಕ್ಸ್ ಆಗ್ತಾ ಇದೆ ಎಂದು ಭಾವಿಸಿ ನಿಮ್ಮ ಸುತ್ತಲಿನ ಪರಿಸರ ನಿಮ್ಮನ್ನು ಗಾಳಿಯಲ್ಲಿ ತೇಲಿಸುತ್ತಿದೆ. ನಿಮ್ಮ ಮನಸ್ಸು ಮತ್ತು ಶರೀರ ಹಗುರವಾಗಿದೆ. ನೀವು ಗಾಳಿಯಲ್ಲಿ ಲೀಲಾಜಾಲವಾಗಿ ತೇಲ್ತಾ ಇದ್ದೀರಾ ಎಂದು ಭಾವಿಸಿ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಶರೀರದ ಎಲ್ಲ ಅಂಗಾಂಗಕ್ಕೂ ರಿಲ್ಯಾಕ್ಸ್ ಆಗ್ತಾ ಇದೆ. ಶರೀರದ ಎಲ್ಲ ಅಂಗಾಂಗವು ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇದೆ. ನಿಮ್ಮ ಹೊಟ್ಟೆಯಲ್ಲಿರ್ತಕ್ಕಂಥ ಕರುಳು, ಜಠರ, ಕಿಡ್ನಿ, ಲಿವರ್ ಎಲ್ಲವೂ ರಿಲ್ಯಾಕ್ಸ್ ಆಗ್ತಾ ಇದೆ ಎಂದು ಭಾವಿಸಿ ಎಲ್ಲ ಶರೀರದ ಎಲ್ಲ ಅಂಗಾಂಗಗಳು ಕೂಡ ಹಗುರವಾಗಿ ಗಾಳಿಯಲ್ಲಿ ತೇಲಿದ ಅನುಭವ ಆಗ್ತಾ ಇದೆ ಎಂದು ಭಾವಿಸಿ ಮತ್ತೊಂದು ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಹೊಟ್ಟೆಯನ್ನು ಹೊರಗೆಳೆದುಕೊಳ್ಳುತ್ತಾ
ಉಸಿರನ್ನು ಹೊರಹಾಕಿ, ಮೂಗಿನ ಮೂಲಕ ಹೊರಹಾಕಿ ಶರೀರವನ್ನು ಸಡಿಲಗೊಳಿಸಿ, ನಿಮ್ಮ ಮನಸ್ಸಿನ ಭಾರ, ತಲೆಯ ಭಾರ, ಶರೀರದ ಭಾರ ಎಲ್ಲ ಇಳಿದು ಶರೀರ, ಮನಸ್ಸು, ತಲೆ ಎಲ್ಲವೂ ಹಗುರವಾಗಿದೆ ಎಂದು ಭಾವಿಸಿ ನಿಮ್ಮ ಈ ಶರೀರದ ಎಲ್ಲ ಅಂಗಾಂಗಗಳಿಗೂ ಧನ್ಯವಾದಗಳನ್ನು ಅರ್ಪಿಸಿ. ಈ ಉಸಿರಾಟದ ಪ್ರಕ್ರಿಯೆಯನ್ನು ಗಮನಿಸುತ್ತಿರುವ ಈ ಮನಸ್ಸಿಗೆ ಒಂದು ಧನ್ಯವಾದವನ್ನು ಅರ್ಪಿಸಿ. ಇಂತಹ ಸುಂದರವಾದ ನಿರ್ಮಲವಾದ ಮನಸ್ಸಿಗೆ ಧನ್ಯವಾದವನ್ನು ಅರ್ಪಿಸುತ್ತಾ ಅಂತ ಮನಸ್ಸನ್ನು ಕೊಟ್ಟ ಯೂನಿವರ್ಸ್ಗೆ ಧನ್ಯವಾದವನ್ನು ಹೇಳಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಬೇಡದ ಆಲೋಚನೆಗಳು ಬರ್ತಾ ಇದ್ರೆ ಟೆನ್ಷನ್ ಮಾಡ್ಕೋಬೇಡಿ, ಒತ್ತಡಗೊಳಿಸ್ಕೊಳ್ಬೇಡಿ ಮನಸ್ಸನ್ನು. ಬಂದರೆ ಬರಲಿ, ಯಾವುದೇ ಕೆಟ್ಟ ಆಲೋಚನೆ ಬರಲಿ, ಒಳ್ಳೆಯ ಆಲೋಚನೆ ಬರಲಿ, ಎಲ್ಲದಕ್ಕೂ ಸ್ವಾಗತ ಹೇಳಿ. ಎಲ್ಲ ಬರಲಿ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದಕ್ಕಾಗಿ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ರಿಲ್ಯಾಕ್ಸ್ ಮಾಡೋದಷ್ಟೇ ನಿಮ್ಮ ಕೆಲಸ. ಮನಸ್ಸನ್ನು ಶಾಂತಗೊಳಿಸೋದಷ್ಟೇ ನಿಮ್ಮ ಕೆಲಸ. ಇದರಿಂದ ಒತ್ತಡ ದೂರ ಆಗುತ್ತೆ, ಮನಸ್ಸು ಶಾಂತಗೊಳ್ಳುತ್ತೆ, ವಿಶಾಲವಾಗುತ್ತೆ, ಹೃದಯ ವಿಶಾಲವಾಗುತ್ತೆ. ಇಂಥ ವಿಶಾಲವಾದ ಹೃದಯಕ್ಕೆ ಧನ್ಯವಾದವನ್ನು ಅರ್ಪಿಸಿ. ಹೃದಯದ ಭಾರವನ್ನು ಇಳಿಸ್ತಾ ಇದ್ದೀರಾ ಅನ್ನೋ ಭಾವನೆ ಇರಲಿ. ಹೃದಯವನ್ನು ಸಡಿಲಗೊಳಿಸ್ತಾ ಇದ್ದೀರಾ, ಹೃದಯಕ್ಕೆ ವಿಶ್ರಾಂತಿ ಸಿಗ್ತಾ ಇದೆ ಎಂದು ಭಾವಿಸಿ ಮತ್ತೊಂದು ಸುದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಹೊಟ್ಟೆಯನ್ನು ಒಳಗೆಳೆದುಕೊಳ್ಳುತ್ತಾ ಹೃದಯಕ್ಕೊಂದು ಧನ್ಯವಾದವನ್ನು ಅರ್ಪಿಸಿ. ನಿಮ್ಮ ಸುತ್ತಲಿನ ಪರಿಸರವನ್ನು ಗಮನಿಸಿ, ಆ ಪರಿಸರಕ್ಕೆ ಧನ್ಯವಾದವನ್ನು ಅರ್ಪಿಸಿ. ಇಂಥ ಸುಂದರವಾದ ಪರಿಸರದಲ್ಲಿ ಶುಭ್ರ ಗಾಳಿ ಬರ್ತಾ ಇದೆ ಎಂದು ಭಾವಿಸಿ. ಆ ಗಾಳಿಯಲ್ಲಿ ಒಂದು ಸ್ವಾದಿಷ್ಟಕರ ಆಹಾರದ ಒಂದು ಘಮ, ಪರಿಮಳ ಬರ್ತಾ ಇದೆ ಎಂದು ಭಾವಿಸಿ. ಆ ಪರಿಮಳವನ್ನು ಸೇವಿಸಿ, ಆಹಾ ಎಂದು ಅನುಭವಿಸಿ. ನಿಮಗೀಗ ಜಾಯಿಂಟ್ ಪೇನ್ ಆಗ್ತಿದೆ ಅನಿಸುತ್ತೆ, ಅಲ್ಲಲ್ಲೇ ಜಾಯಿಂಟ್ ಪೇನ್ ಆಗ್ತಿದೆ, ಅಥವಾ ಅಲ್ಲಲ್ಲೇ ಏನೋ ಡಿಸ್ಟರ್ಬ್ ಆಗ್ತಾ ಇದೆ, ತುರಿಸ್ತಾ ಇದೆ, ಕೆರ್ಕೊಳ್ಬೇಕು ಅನ್ನಿಸ್ತಿದೆ. ಪರವಾಗಿಲ್ಲ, ಏನಾಗಲ್ಲ, ಆರಾಮಾಗಿ ಕೂತ್ಕೊಳ್ಳಿ. ಇದು ಶುರುವಲ್ಲಿ ಹೀಗಾಗೋದು ಸಹಜ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಇದನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ನೀವು 5ರಿಂದ 10, 10ರಿಂದ 20, 20ರಿಂದ ಅರ್ಧ ಗಂಟೆಗಳ ಕಾಲ ಧ್ಯಾನದಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಈ ನಿರಂತರ ಅಭ್ಯಾಸ ನಿಮಗೆ ಸಹಾಯ ಮಾಡುತ್ತೆ. ಒಂದೇ ದಿನದಲ್ಲಿ ಎಲ್ಲವೂ ಸಾಧ್ಯವಿಲ್ಲ, ನಿಧಾನವಾಗಿ ರೂಢಿಸ್ಕೊಳ್ಬೋದು. ಧೈರ್ಯವಾಗಿ ಧ್ಯಾನ ಮಾಡ್ತಾ ಹೋಗಿ. ಪ್ರತಿನಿತ್ಯ ನಿಮ್ಮ ಈ ಧ್ಯಾನದಿಂದ ನಿಮಗೆ ಒತ್ತಡ ದೂರ ಆಗಿ, ಮನಸ್ಸು ಹಗುರವಾಗಿ, ತಲೆಯ ಭಾರ ಇಳಿದು, ಶರೀರದ ಭಾರ ಕೂಡ ಇಳಿದು ರಿಲ್ಯಾಕ್ಸ್ ಆದಂತಹ ಅನುಭವ ಆಗುತ್ತೆ, ವಿಶ್ರಾಂತಿ ಸಿಗುತ್ತೆ. ದೇಹಕ್ಕೆ ಮಾತ್ರ ವಿಶ್ರಾಂತಿ ತಗೊಳ್ತಾ ಇದ್ರಿ, ಈಗ ಮನಸ್ಸಿಗೂ ಕೂಡ ವಿಶ್ರಾಂತಿ ಸಿಗ್ತಾ ಇದೆ ಅಂತ ಭಾವಿಸ್ತಾ ನೀವು ಉಸಿರಾಟದ ಕಡೆ ಗಮನ ಹರಿಸಿ ಒಂದು ಸುದೀರ್ಘವಾದ ಉಸಿರನ್ನು ಒಳಗೆಳೆದುಕೊಳ್ಳಿ. 4 ಸೆಕೆಂಡ್ ಹಾಗೆ ಹಿಡಿದಿಟ್ಟುಕೊಳ್ಳಿ. ಹೊಟ್ಟೆಯನ್ನು ಉಬ್ಬಿಸಿ. ಈಗ ನಿಧಾನವಾಗಿ ಹೊಟ್ಟೆಯನ್ನು ಒಳಗೆಳೆದುಕೊಳ್ಳುತ್ತಾ ಉಸಿರನ್ನು ಹೊರಹಾಕಿ ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ಈಗ ಸುಮ್ಮನೆ ಕೂತ್ಕೊಳ್ಳಿ. ಸುಮ್ಮನೆ ಹಾಗೆ ಉಸಿರಾಟನ ಗಮನಿಸಿ. ನಿಮ್ಮ ಕಣ್ಣುಗಳ 2 ಹುಬ್ಬುಗಳ ನಡುವೆ ಒಂದು ಬಿಂದು ಇದೆ ಎಂದು ಗಮನಿಸಿ. ಆ ಬಿಂದುವನ್ನು ಹಾಗೆ ಗಮನಿಸುತ್ತಾ ನಿಧಾನವಾಗಿ ಉಸಿರಾಡಿ.
ಆ ಉಸಿರಾಟವನ್ನು ಗಮನಿಸ್ತಾ ಹೋಗಿ. ಗಾಳಿಯಲ್ಲಿ ತೇಲಿದ ಅನುಭವ ಆಗ್ತಾ ಇದೆ ಎಂದು ಭಾವಿಸಿ. ಈಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ತೆರೆದು ಸುತ್ತಲೂ ಗಮನಿಸಿ. ಹೇಗನ್ನಿಸ್ತು ಧ್ಯಾನ? ತುಂಬಾ ಈಸಿ ಕಣ್ರಿ. ಶುರುವಲ್ಲಿ ತುಂಬಾ ಕಷ್ಟ ಅನ್ಸುತ್ತೆ, ಎಲ್ಲ ಪೇಯ್ನ್ ಆಗುತ್ತೆ, ತುರ್ಸುತ್ತೆ, ಹೆಂಗೆಂಗೋ ಆಗ್ತಿರುತ್ತೆ, ಎದ್ದೋಗ್ಬಿಡ್ಬೇಕು ಅನ್ಸುತ್ತೆ, ಓಡೋಗ್ಬಿಡ್ಬೇಕು ಅನ್ಸುತ್ತೆ, ಇದೆಲ್ಲ ಆಗತ್ತೆ ಶುರುವಲ್ಲಿ ಅಷ್ಟೇ. ಆಮೇಲೆ ನಿಮಗೆ ಧ್ಯಾನನ ತುಂಬಾ ಪ್ರೀತಿಸೋ ಹಾಗೆ ಮಾಡುತ್ತೆ ಈ ಧ್ಯಾನಕ್ಕೆ ಅಷ್ಟೊಂದು ಶಕ್ತಿ ಇದೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು.